ಇದು ಮುಂದೆ ಮರಡಿ ವಸನ ಅಂದ್ರೆ ನಮ್ಮ ಮಣ್ಣಿ ದೇವರ ನಾವು ಅದ್ರ ಭಕ್ತಿಯಿಂದ ವಸನ ದೇವರಿಗಾದ್ರೆ ಹೋಗ್ಬೇಕಲ್ಲ ಹಾಗಾದ್ರೆ ಹೋಗೋಣ ನಡಿಯವ ಅಮ್ಮ ಹೇಳ್ತಾನೆ ಕೇಳು ಗುಡಿಸನೇಕ ಬಂದೆ ಬನ್ನಾವ ದೇವಸ್ಥಾನೇಕ ಬಂದೆ ಬನ್ನಾವ ಚಂದ ಕಾಣುತ್ತವ ದೇವರ ಗುಡಿಸನೇಕ ಬಂದೆ ಬನ್ನಾವ ದೇವರ ಹತ್ತಲ್ಲಿ ಬಂದೆ ಬನ್ನಾವ ಚಂದ ಕಾಣುತ್ತವ ದೇವರ ಗುಡಿಸನೇಕ ಬಂದೆ ಬನ್ನಾವ ದೇವಸ್ಥಾನೇಕ ಬಂದೆ ಬನ್ನಾವ ಗುರುದೇವರ ಮನೀನ ಏನಾರ ಮರ್ತ ಬಂದುವೇನ ನಾವಂತೂ ಗುಡ್ಡಸನೇಕ ಬಂದು ಈಗ ಮತ್ತೆ ಪುಟ್ಟಿ ಒಳಗೆ ಏನಾದ್ರು ಮರ್ತ ಬಂದುವೇನ ಅಮ್ಮ ಸ್ವಲ್ಪ ನೀನ ತಗದ್ ನೋಡುವ ಅಮ್ಮ ಏನ್ ಮರ್ತ ಬಂದು ಹಂಗಂದ್ರ ಓಹೋ ಊದಿನ ಕಡ್ಡಿ ಮರ್ತ ಬಂದು ಆಗ್ಲೇ ಅಮ್ಮ ನೀನ ಹೋಗಿ ತಗೊಂಬರ್ತೀವ ಅಥವಾ ನಾನ ಹೋಗಿ ತಗೊಂಬರ್ಲ
ಹೌದಮ್ಮ. ಹಾ ಹಾ ಆಗ್ಲೇಮ್ಮ, ನಾನು ಹೋಗಿ ಬರ್ತನು, ನೀನು ಇಲ್ಲೇ ಕುಂಡು ಅಂತಳಗ. ಏನೋ ಹೇಳಬೇಡ. ಮೈತ್ರ 50 ರೂಪಾಯಿ ತಗೋ, ಬಿಡಿಕಟ್ಟ ಕಡಿ ತರ್ಬೇಕಾಯ್ತು ನೋಡು. ಮಿತ್ರ ರೊಕ್ಕ ಕೊಡುವಂತ ನಾವು ಮಿತ್ರ ತಗೋ ಅಂತ ನಾವು. ಹಾ ಅಂಗಡಿ ಕರಣ ಏನ್ರಿ ಹೆಣ್ಮಕ್ಳು ಏನಪ್ಪ ನೀನು ಹಾ ಉದಿನ ಕಟ್ಟಿ ಕೊಡ್ರಿ. ತೋರ್ಲೆ ರೊಕ್ಕನು. ಕೊಡ್ರಿ. ಪಾಪ ಕೊಡಪ್ಪ ನಾ ಯಾರು ಗೊತ್ತಾಗ್ಲಿಲ್ಲ. ನನಗೇನು ಗೊತ್ತು ಮಾರ, ನಾ ಬಾಳನ ಯಾವ ಬಾಳನ ಹುರ್ಕಾಡ್ಲಿ ಬಾಳನ ಹುರ್ಕಾಡ್ಲಿ ಬಾಳನ ಒಂದೂರಾಗಿನ ಹುರ್ಕಾಡ್ಲಿ ಬಾಳನ ಅವ್ವ ಅಲ್ಲಪ್ಪ. ಬೇಕಿಗೆ ಬೆಲೆ ಕಳಿಸಿ ಬೆಳಕಿಂದಾಗ ಹಣ್ಣಿಕ್ ನೋಡವ್ನಿ ರೊಕ್ಕ ತರಣ್ಣ ರೊಕ್ಕದ ತಗೋರೋ ಮರ ಯಾಕೆ ಮಾತಾಡ್ತೀವಿ. ಏನೋ ತಂಗಿ ಮತ್ತಾದ್ರೆ ಹೇಳ್ತೀನಿ ಕೇಳ. ಅಣ್ಣ ಚಂದವಾಗಿ ಹೇಳ್ರಿ. ತಂಗಿ ಇಂತ ಬರ ಬಜಾರ್ದಾಗ ಇಷ್ಟೊಂದು ಉಟ್ಕೊಂಡ್ ತಟ್ಕೊಂಡ ಎಷ್ಟು ಶೃಂಗಾರ ಆಗಿ ಹಂಗೆ ನೀರು ಎಲ್ಲಿ ಹೊಂಟಿದಿ? ತಂಗಿ ನೀನು ಕೂಳ ಕೊಡ್ತಾವ್ರ ಹೇಳ್ಬೇಕಾಯ್ತು ನೋಡು. ಹೌದ್ರಿ ಅಣ್ಣ, ಹಾಗಾದ್ರೆ ಹೇಳ್ತೇನೆ ಕೇಳ್ರಿ. ತಂಗಿ ಅಣ್ಣ ಕೇಳ್ರಿ. ದಾರಿ ಹುಡ
ಅಣ್ಣ ನಾನು ನೋಡಿದ್ರೆ ಗಂಡೊಳಗತಿ ಅತ್ತಿ ಮನೆ ಸೊಸಿ ತವ್ರ ಮನೆ ಹೆಣ್ಮಗಳು ನಮ್ಮಂತ ಪರಸ್ತ್ರೀ ಹೆಣ್ಮಕ್ಕಳನ್ನು ದಾರಿಲಿ ತರುವುದು ಚಲವಲ್ಲ. ಅದೆಲ್ಲ ಏನ್ ಮಾಡ್ತೀರಿ, ಸುಮ್ನೆ ದಾರಿ ಬಿಡಂತ್ರಾಗ್ರಿ. ಏನ್ವಾ ತಂಗಿ ನಿನ್ನ ಕೂನ ಗುರ್ತ ಹೇಳು ಮಟ ಏಕ ಜಾತ್ ದಾರಿ ಬಿಡುದಲ್ಲ ನೋಡುವ. ಅಣ್ಣ ಹಾಗಾದ್ರೆ ಮೊದಲ ನಿಮ್ಮ ಕೂನ ಗುರ್ತ ಹೇಳಂತ್ರಾಗ್ರಿ. ಏನ್ವಾ ತಂಗಿ ನನ್ ಕೂನ ಗುರ್ತ ಹೇಳ್ಬೇಕೇನೋ? ಹೌದ್ರಿ. ನನಗ್ ಬಂದು ಬಾಳನ ಬಾಳನ ಅಂತಾರ ನೋಡುವ. ಏನ್ ಪಣ್ಣ ಬಾಳನ ಅನ್ನೋರು ಈ ಕೂಡಿದ ಸಮಯದಲ್ಲಿ ಬಾಳ ಮಂದಿ ಇದಾರು. ಆದ ಕಾರಣ ನಿಮ್ಮ ಪೂರ್ತಿ ಹೆಸರು ಹೇಳ್ರಿ. ಏನ್ವಾ ತಂಗಿ ಹುಡುಗ ಹುಲ್ಯಾಳ ತುಡುಗ್ ಸಿದ್ದಾಪುರ, ಸಿದ್ದಾಪುರ ಮುಂದ್ ಗದ್ಯಾಳ, ಗದ್ಯಾಳ ಮುಂದ್ ಕುಡ್ಚಿ, ಕುಡ್ಚಿ ಮುಂದ್ ಕುಂಬಾರ ಹಳ್ಳ, ಕುಂಬಾರ ಹಳ್ಳದಾಗ ಕೂತ ನಿನ್ನಂತ ಹೋಗ್ಬರು ಬಾಲ್ಯರಿಗೆ ಮಾತಿ ಮಾತ್ ಹಚ್ಚಿ ಹೋಗಿ 36 ಮುತ್ತು ಪೋಣಿಸಿ ಬಂಟ್ ಹೇಳಿ ಹೊಂಟು ಬರು ಹುರ್ಕಡ್ಲಿ ಬಾಳನ ಹುರ್ಕಡ್ಲಿ ಬಾಳನ ಅಂತಾರ ನೋಡುವ. ಓಹೋ ಹುರ್ಕಡ್ಲಿ ಬಾಳಪ್ಪನ ಅಂತಾರ. ಅಣ್ಣ ನಿಮ್ಮ ಕೂನ ಗುರ್ತ ನನಗಾದ್ರೂ ಗೊತ್ತಾಯ್ತು. ಇನ್ನು ದಾರಿ ಬಿಡುವಂತರಾಗಲಿ ನಾನಾದ್ರೂ ಹೋಗುತ್ತೇನೆ. ಏನೋ ತಂಗಿ ನನ್ನ ಕೂನ ಗುರ್ತ ಕೇಳಿದಿ, ನಿನ್ ಕೂನ ಗುರ್ತ ಯಾರು ಹೇಳ್ಯಾರವ? ಅಣ್ಣ ನನ್ನ ಕೂನ ಗುರ್ತಾನು ಹೇಳ್ಬೇಕಲ್ಲ. ಹೇಳ್ಬೇಕು ನೋಡುವ. ಅಣ್ಣ ಹೇಳಿದ್ರೆ ದಾರಿ ಬಿಡ್ತಾರೆ. ಹೇಳಿದ್ರೆ ದಾರಿ ಬಿಡ್ತಾರೆ ನೋಡುವ. ಅಣ್ಣ ಹಾಗಾದ್ರೆ ಹೇಳ್ತೇನೆ ಕೇಳ್ರಿ. ಬಾನ ಕೇಳು ನೋಡ್ರಿ. ಇರ್ ಪಕ್ಷಿ ಬಸವಂತರ ಬಂದು ನನಗೆ ಮೈದೂರ್ನಾಗಬೇಕು, ಆ ಲವರ ಹೀರೆ ಬಂದು ನನಗೆ ಪ್ರಾಣಕಾಂತ ಆಗಬೇಕು, ನನಗೆ ಬಂದು ಗಂಗಾ 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 ಅಂತ ನೋಡ್ರಿ. ಏನೋ ತಂಗಿ ಲಗಳೇರಿರಪ್ಪ ನಾನು ಹೇಳ್ತೇನವಾ? ಹೌದ್ರಿ ಗೊತ್ತಾಯ್ತ್ರಿ. ಇನ್ನ ಗೊತ್ತಾಗಿಲ್ಲ. ಗಂಗಾ ಗಂಗಾ ನಾರು ಈ ಸಭದಾಗ ಬಾಳ ಮಂದಿ ಅದಾರು. ಯಾವ ಗಂಗಾ ಅಂತ ಏನ್ ತಿಳ್ಕೊರದ ಗೊತ್ತಾಗ್ಲಿಲ್ಲ. ಅಣ್ಣ ನನ್ನ ಕೊಟ್ಟಿದ್ದು ಶಾರ ಹೊಂಗಲ್ಲ, ತವ್ರ ಮನೆ ಬೈಲ್ವಾಡ, ಇರ್ಪಕ್ಷಿ ಬಸವಂತರ ಬಂದು ಮೈದೂರ್ನಾಗಬೇಕು, ಲಗಳೇರಿಡೆ ಒಂದು ಪ್ರಾಣಕಾಂತ ಆಗಬೇಕು, ನನಗೆ ಬಂದು ಲಗಳೇರ್ ಗಂಗಾ ಲಗಳೇರ್ ಗಂಗಾ ಲಗಳೇರ್ ಗಂಗಾ ಅಂತ ನೋಡ್ರಿ. ಏನೋ ತಂಗಿ ಲಗಳೇರಿರಪ್ಪ ನಾನು ಹೇಳ್ತೇನವಾ? ಹೌದ್ರೇನಾ? ತಂಗಿ ದಾರಿ ಬಿಟ್ಟದನ್ನ ಹೋಗುವಂತ ಅಣ್ಣ ಇಷ್ಟೆಲ್ಲ ಕೂನ ಗುರ್ತ ಕೇಳಕ್ ಏನ್ರಿ ಕಾರಣ? ಏನಿಲ್ವಾ ತಂಗಿ ವ್ಯಾಪಾರ ಮಾಡ್ಕೋತ ಅಕಸ್ಮಾತ್ ನಿಮ್ ಮನಿ ಕಡೆ ಬಂದ್ರ ಒಂದ್ ಬತ್ ತಂಬಾಕ ಒಂದ್ ಚಮಿ ನೀರ ಕೊಟ್ಟೈತಿ ಕೇಳಿ ನೋಡುವ. ಹೌದೇನ್ರಿ ಅಣ್ಣ? ನೀವು ಅಕಸ್ಮಾತ್ ದಾರಿ ತಪ್ಪಿ ಅರ್ಬಾವಂಗಿ ಬಂದ್ರಿ ಅಣ್ಣ, ಒಂದು ಚರ ನೀರು ಒಂದು ಬತ್ತಿ ತಂಬಾಕ ನಾನು ಕೊಡ್ತೇನ್ರಿ, ನೀವಾದ್ರೂ ಬರ್ತಿರಲ್ಲ? ಆಯ್ತು ತಂಗಿ. ಅಣ್ಣ ಹೋಗ್ತಿರಲ್ಲ? ನಮಸ್ಕಾರ. ಹೋಗ್ಬೇಕು. ಏನೇ ಪರಮ ಬರ್ಲಿ ಸೌಂತಿ ಮಗಳ ಬಿಸಲಾಗ ಕುಣಿಸಿದಾಳ, ಇನ್ನೂ ಬರುವಾಳ. ಬರ್ಲಿ ಬರ್ಲಿ. ಏನ್ ಓಟಾಡ್ಸತಿ? ಏನ ಈಗ ಬನ್ನಿ ನನ್ನ ಮಗಳ? ಈಗ ಬನ್ನಿ. ದೂರ ನಿಲ್ಲ. ಯಾಕೆ ಏನಾಯ್ತ? ಅಂಡೆ ನೀರ್ ಕಾಯಿಸಿದಾನೆ. ನೀರ್ ಕಾಯಿಸಿದಿ? ನೀನ್ ಗೊಜ್ಜಿ ಒಳಗ್ ಕರ್ಕೊಳ. ಯಾಕೆ ಏನಾಯ್ತ? ಅಲ್ಲ ನೀ ಹೋಗುವಾಗ ತೀಡಿ ಉಟ್ಕೊಂಡು ಹೋಗಿದ್ದಿ. ಹೋಗಿನಿಲ್ಲ. ಸೀರ್ಯಾಕ ಗಬಾಡ ಗಬಾಡ. ಪರಮ ಗಾಳಿ ನೋಡಿ ಹೆಂಗ್ ಬಿಟ್ಟತಿ? ಈಗ ಬಿರುಗಾಳಿ ಬಿಟ್ಟೈತಿ. ಬಿಟ್ಟಿಸಿ ಇರ್ಲೆ. ಮಂದಿ ಬಾಳ ಮಂದಿ ಬಾಳಲ್ಲ. ತಟಾಗ ಸೀರೆ ಗಬಾಡ ಗಬಾಡ ಇದು ಅಲ್ದ? ತೀಡಿ ತಕೊಂಡ್ ಹೋಗಿದ್ದಿ. ಹೌದಮ್ಮ.
ಆಗೈತಿ ಹೇ ಪರಮ ಹಂಗೇನಿಲ್ವಾ ಬರುವಾಗ ಅವಸರ್ಲೆ ಬರಾಕತ್ನಿ ಬಡ ಬಡ ಗಾಳಿ ಸ್ವಲ್ಪ ಕೂದಲೆಲ್ಲ ಹಾರೇಡ್ದಾವ್ ಬಿಡವ ಹಾ ಇರ್ ನನ್ನ ಮಗಳ ಜಾತ್ರೆಗಿಲ್ಲ ಹೊರಗೆ ಬಂದ್ರೆ ಆ ಬೋರ್ಡ್ಗಳು ಸುಂಡ್ರಗಳು ಬಂತ ಮತ್ತೇನೆ ಅದಕ್ಕೆ ತಲೆ ಹೊರಗಾಗಿತ್ತು ಹಿಂಗಾಗಿತ್ತು ಏನ ಇರ್ಲಿ ಬಿಡು ಐ ನನ್ನ ಮಗಳ ಹಾ ಅಲ್ಲಿ ಬರ್ರ ಬಜಾರ್ನಾಗ ಹಾ ಹಾ ಅವ ತರಿದವನ ಯಾರ ಅಂತಂದ ನೋಡಿದಿ ಅವ್ವ ನನ್ನ ಕಣ್ಣ ದುರ್ಗನಗತೆ ಎಲ್ಲ ಕಡೆ ಅದಾವ ದುರ್ಗೋನಗತ್ತೆ ಹಾ ಹಾ ಅಮ್ಮ ಹಾ. ಅವ ಯಾರಂದ್ರ ಹುರ್ಕಡ್ಲಿ ಬಾಳಪ್ಪಣ್ಣ ಅವ ಹುರ್ಕಡ್ಲಿ ಬಾಳನ್ನ ಹಾ ಅಂತೂ ಚಂಚಕಾರ್ಗಿ ಹಿಡ್ಕೊಂಡು ಬಂದಲ್ಲ ಏಯ್ ಹಂಗೇನಿಲ್ವಾ ಹಾ. ಅವ ನನ್ನ ಕೋಣ ಗುರ್ತ ಕೇಳಿದ ಏನ? ಅದಕ್ಕ ನನ್ನ ಹೆಸರು ಗಂಗಾ ಅಂತ ಹೇಳಿ ಹಾ. ನಮ್ಮ ಗಂಡ ಮೈದ್ರದೆಲ್ಲ ಹೆಸರು ಹೇಳಿ ಬಂದಿನಮ್ಮ ಮತ್ತೇನಿಲ್ಲ ಮತ್ತೇನಿಲ್ಲ ನೀ ಏನ್ ತಿಳ್ಕೊಕ್ ಹೋಗ್ಬೇಡ ಅಮ್ಮ ಅವ ನಮ್ಮ ಓಡ ಹುಟ್ಟಿದ ಅಣ್ಣನ್ ಸರಿ ಇದಾನ ಅದಕ್ಕ ಈಗ ಸದ್ಯ ಅವ್ನ್ ಕೋಣ ಗುರ್ತ ಅಷ್ಟ ಹೇಳಿ ಬಂದನಮ್ಮ ಬಾಳ ಕೆಟ್ಟವ ಬಾಳ ಕೆಟ್ಟದಾನು ಬಾಳ ನಿನಗೇನಾಗೈತೇನ ಹುರ್ಕಡ್ಲಿ ಬಾಳೆ ಅಂದ್ರ ಹಾ ಬಂಗಲ್ ಊರಾಗ ಹಾ ಹಾ ಬೇಕಿ ಬೇದಿ ಕಲಿಸಿ ಹಾ ಬೆಳಕಂಡ್ಯಾಗ ಹನಿಕೆ ಹಾಕಿ ನೋಡು ಮಗ ನಿನ್ಯಾಂಗ ಬಿಟ್ಟ ಏ ಪರಮ ಹಂಗೇನಿಲ್ವಾ ಹಂಗೇನ್ ತಿಳ್ಕೊಕ್ ಹೋಗ್ಬೇಡ ಕೋಣ ಗುರ್ತ ಅಷ್ಟ ಹೇಳಿ ಬಂದನ ಹೇಳಿ ಬಂದಲ್ಲ ಆಗ್ಲೇಮ್ಮ ಇನ್ ಮುಂದೆ ಹೋಗು ನಡಿ ಗುಡಿ ಒಳಗ ಪೂಜಾರಿ ಅದಾನ ಕರಿಯಮ್ಮ ನನ್ನ ಮಗಳ ಏನು ಯಾವ ಪೂಜಾರಿನು ಏ ಪೂಜಾರಿ ಪೂಜಾರಿ ಅವ್ವ ಐ ನನ್ನ ಮಗಳ ಏನು ಪೂಜಾರಿ ಅವ ಪೂಜಾರಿ ಇಲ್ಲ ಅಲ್ಲಿ ತಂಡಿ ಕಾಸುವತನ್ನು ದಪ್ಪ ಕಾಸು ಅಲ್ಲಿ ಹಾ ಏನೋ ಮಾತು ಕರಿಲಿ ಮತ್ ಕರಿ ಕರಿತಾನ ನನ್ನ ಮಗಳ ಏ ಪೂಜಾರಿ ಪೂಜಾರಿ ಇಲ್ಲ ಯವ್ವ ಇಲ್ಲ ಏನು ಹೋಗಿತ್ತೆ ಅಂಬ ಏನೇ ಬಂದ್ರ ಏನು ಮಗರ್ಲಿ ಏ ಪೂಜಾರಿ 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 ಅಣ್ಣ ಬಾಯಿ ಮುಚ್ಚವ ಕಣ್ಣ ಏನ ಅಕ್ಕಿ ಕಣ್ಣು ನೋಡಿದ್ರ ಕೌಳಿ ಹಣ್ಣ ಏನೋ ಆಕಿ ಕಣ್ಣು ನೋಡಿದ್ರೆ ಕವಳಿ ಹಣ್ಣು ಅಕ್ಕಿ ಗಲ್ಲ ನೋಡಿದ್ರ ಕನ್ನಡಿ ಕನ್ನಡಿ ಅಕ್ಕಿ ತುಟಿ ನೋಡಿದ್ರ ತೊಂಡೆಕಾಯಿ ಆಗಿದಾವು ತೊಂಡೆಕಾಯಿ ಆಗಿದಾವ. ಅಕ್ಕಿ ಹಲ್ಲು ನೋಡಿದ್ರ ದಾಳಂಬ್ರಿ ಬೀಜ ಆಗಿದಾವು ಅಗದಿ ಹುಡುಗಿ ನೋಡ್ರ ಗುಲಾಬಿ ಹೋಗೈತಿ ಯಾರಮ್ಮ ಐ ನನ್ನ ಮಗಳ ಹಾ ಹೇಳುವ ನೋಡ್ದ ಉಪ್ಪಿಟ್ಟು ತಿನ್ನು ಚಮಚೆಗತೆ ಕೈ ಮಾಡ್ಕೊಂಡ ಆಹಾ. ಏನೇನ್ ಏನಾತೈತಿ ನನ್ನ ಹೈಟ್ಯಾ ಏನೇನು ಬಾಳ ಬಾಳ ಅನಾತೈತಿ ಹಾ ಹಾ ನಿನ್ನ ಕಣ್ಣು ನೋಡಿದ್ರೆ ಕವಳಿ ಹಣ್ಣಾಗಿದಾವಂತ ಹಾ ನಿನ್ನ ತುಟಿ ನೋಡಿದ್ರ ತಂಡಿಕಾಯಿ ಆಗಿದಾವಂತ ಹೌದಾ ನಿನ್ನ ಗಾಲ ನೋಡಿದ್ರೆ ಗುಲಾಬಿ ಹೂ ಆಗಿದ್ದೆ ಅಂತ ಏ ಪರಮ ಏನೇನಂತ ಆಮೇಲೆ ನಾನು ಅಟ್ಟ ಕೇಳಿಸಿರ್ಲಿಲ್ಲ ಇರ್ಲಿವಾ ಹಾ. ಈಗ ಸದ್ಯ ಪೂಜಾರಿ ಏನಂತಾನು ನಾವ್ ಯಾರನ್ನ ಗೊತ್ತಾಗಿಲ್ಲ ಆಗಿಲ್ಲ ಗುರ್ತ ಹೇಳಿದ್ರ ಹೇಳಿ ಮಾಡಿಕೊಂಡು ಗುರ್ತ ಹೇಳ್ಬೇಕಲ್ಲ ಅಮ್ಮ ಹೇಳ್ತೀನಿ ಕೇಳು ಮಳ್ಳ ಪೂಜಾರೋ ನೀನ ಹೋಗಿ ಪೂಜಾರೋ
ಈ ಪೂಜಾರಿಗೆ ನಾವು ಯಾರು ನಮ್ಗೆ ಗೊತ್ತಾಗಿಲ್ಲ ಆಗಿಲ್ಲ ಹೌದಲ್ಲ ಹೌದವ್ವ. ಗುರ್ತ ಹೇಳ್ಬೇಕಲ್ಲ ಹೇಳ್ಬೇಕಲ್ಲ ಯವ್ವ. ಅಮ್ಮ ಹಾ, ಹಾ. ಇರ್ಪಕ್ಷಿ ಬಸವಂತರ ಬಂದು ನನಗೆ ಮೈದುರ್ನಾಗಬೇಕು ಆ ಲಗಳರ ಈರೆ ಬಂದು ನನಗೆ ಪ್ರಾಣಕಾಂತಾಗಬೇಕು ನನಗೆ ಬಂದು ಲಗಳರ್ ಗಂಗಾ ಲಗಳರ್ ಗಂಗಾ ಲಗಳರ್ ಗಂಗಾ ಅಂತ ಅರ್ಥ ಹೇಳುವ ಏನೋ ಪೂಜಿರಿ ಏನೇ ಹಬ್ಬ ಗೊತ್ತಾಯ್ತಲ್ಲ ಕುಳಿತ ಚಂದ ಹೊಡೆದಾಳ ಇರ್ಪಕ್ಷಿ ಬಸವಂತ ಹಾ ಅಕ್ಕಿ ಮೈದನ ಆಗ್ಬೇಕ ಹಾ. ಹಿರಿಯದನ ಇದೆ ಹಾ, ಹಾ. ಅಕ್ಕಿ ಪಾನಕಾಂತ ಆಗ್ಬೇಕ ಹಾ. ಅಕ್ಕಿಗೆ ಬಂದ ಹಾ. ಲಗಳೇರ ಗಂಗಾ ಅಂತ ನೋಡು ಪೂಜಾರಿ ಏನೇ ಅಮ್ಮ ಲಗಳೇರಿ ಎಲ್ಲಪ್ಪನ ಹೇಳ್ತೇನ ಹಾ ಗೊತ್ತಾತ್ ನೋಡಿ ಈಗ ಗೊತ್ತಾಯ್ತಲ್ಲ ಗೊತ್ತಾಯ್ತಲ್ಲ. ಗುರ್ತಾಯ್ತತ್ ನೋಡುವ ಅಮ್ಮ ಗೊತ್ತಾಯ್ತಲ್ಲ ಹಾ, ಹಾ. ಹಾಗಾದ್ರೆ ಅಮ್ಮ ಪೂಜಾರಿಗೆ ಗುಡಿ ಬಾಳ ತೆಗಿ ಅಂತ ಹೇಳುವ ಹೇಳ್ತಾನ ನನ್ನ ಮಗಳೇ ಯೋ ಪೂಜಾರಿ ಹಾ ಏ ಪೂಜಾರಿ ಹಾ ಗುಡಿ ಬಾಗಲ ತೆಗಿರಿ ಹೋಯ್ ಇವನ ಮಾಯ್ಕ್ ನುಂಗಿ ಹೋಗೋಣ ಹಾಕಿ ಅಂತಂದ ಇರ್ಲಿ ಬಿಡ್ಬೇಕ ತೆಗದಿಲ್ಲ ತೆಗಿದ್ದ. ಐ ನನ್ನ ಮಗಳ ತೆಗತ್ ನೋಡುವ ಅಮ್ಮ ಕೀಳಿ ತೆಗದಲ್ಲ ತೆಗತ್ ನೋಡುವ ಅಮ್ಮ ಅಮ್ಮ ಗುಡಿ ನೋಡಿ ಎಷ್ಟು ಚಂದ ಕಾಣತಿ ಮ್ಯಾಲೆಲ್ಲ ನೋಡುವ ಎಷ್ಟು ಮಿರಿ 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 ಪೂಜಾರಿ ನೋಡಿ ಎಷ್ಟು ಸಿಂಗಾರ ಆಗಿದಾನ ಹೌದವ ಬಾಳ ಸಿಂಗಾರ ಆಗ್ಯಾನ ಪೂಜಾರಿನು ಆದ್ರ ಅಮ್ಮ ನೋಡಲ್ ಕಸ ಇಟ್ಬೇಕು ತಳಗ ಏನೋ ಪೂಜಾರಿ ಹಾ ಗುಡಿ ಬಗಲ ಹಾಕೊಂಡ್ ಕಸ ಹೋಗೋದ್ ಐದು ಹೋಗಿದ್ವಿ ಇವನ ಹೂವಿದ ಅಡ್ಡಾಡಕ್ ಹೋಗ್ಬೇಕಲ್ಲ ಮತ್ತ ಮತ್ತೆ ಇಷ್ಟ ಕಸ ಮಾಡಿದ್ರಿ ಏನೇ ಅಮ್ಮ ಹುರಿಗೆ ಜತ್ನ್ಯಾಗ ಹೋಗಿ ಅಂತ ಗಳ್ಳಗಳು ಬಂದ್ರಿ ನಿಮಗ್ ಬೆದರಿ ನಮ್ ಬಸವನ ಊಟ ಕಿತ್ಕೊಂಡ ಹಗ್ಗ ತಗೊಂಡ ನಾರಪ್ಪನ ಫುಟ್ ಬಿದ್ದೈತ್ ನೋಡ ಹೂವ ಅದು ಹೋದ್ಲ ಮತ್ತ ಹೋಗುದಲ್ಲ ಹಾ ಹುಡುಗಿ ಎತ್ತಿನಗತ್ತೆ ಹಾ ಹಾ ಅವ್ ಗೋಳ ಬಂದು ಅಂತ ಬಂದು ಅಲ್ಲ ಅವನು ಬಸವನ ಕಿತ್ಕೊಂಡ್ ಹಾ ಹಾ ಆ ಗಾಡಿಗೆ ಬಡದ ಹಾ ಈ ಗಾಡಿಗೆ ಬಡದ ಬಡದ ಊಟ ಕಿತ್ಕೊಂಡ್ ಹಾ ಹಾ ನಾರಾಯಣಪ್ಪನ ಗುಟ್ಟು ಬಿತ್ತತ್ ನೋಡಿ ಊಟ ಸೇರೈತಿ ಹಾ ಹಾ ಪೂಜಾರಿ ಕಟ್ಟದನ ಓಡಿ ಬಂದಿರ್ತ ಹೌ ಕಟ್ಟಿದ ನೋಡ ಕಟ್ಟಿಲ್ಲ ಪೂಜಾರಿ ಹಾ ಪರಮ ಹಾ ಹಾ ಅಂದ್ರ ಈಗ ಸದ ಅಮ್ಮ ನಮಗ ನಾವೀಗ ದೇವರಿಗೆ ಯಾಕೆ ಬಂದ್ವ ಅಂದ್ರ ಯಾಕೆ ಬಂದವ ನಾವು ದೇವರ ಸೇವಾ ಮಾಡಾಕ ಬಂದ್ವ ದೇವ್ರ ಸೇವೆ ಮಾಡಕ್ ಬಂದಲ್ಲ ಅದಕ್ಕ ಅಮ್ಮ ದೇವ್ರ ಕಸ ಸೇವಾ ಆದ್ರ ಮಾಡಾಕ್ ಬಂದ ಅಂದ್ಮೇಲೆ ನಾವ ಕಸ ಹುಡುಗೊಂಡು ಅಮ್ಮ ಇರ್ಲಿ ಹಾ ಏನಮ್ಮ ಏನೇ ಅಮ್ಮ ನೀವು ಎದಕ್ ಬಂದಿರಿ ನಾವು ಮಕ್ಕಳ ಬೇಡಕ್ಕ ಹಂಗಾದ್ರ ಮಕ್ಕಳಾದ್ರ ನಿಮಗದಾವು ಜಕ್ಕಸರ ಹೊಡೀರಿ ನನ್ನ ಮಗ ಕೇಳಿದ್ವಿ ಅದಕ್ಕ ಹೇಳಿ ಕಸ ಹುಡುಗ ಪೂಜೆ ಅಂತ ಕೇಳ್ರ ಹಾ ಹಾ ನೀವು ಯಾತಕ್ ಬಂದಿರಿ ಹೌದಮ್ಮ ನಾ ಮಕ್ಕಳ ಬೇಡಕ್ಕ ಇನ್ನವ ಹಾ ಜಗಸರ ಹುಡುಗ ಅಂತಾನ ಅಂತಾರಲ್ಲ ಆಗ್ಲಿ ನಿಮ್ಮ ಕಸ ಹುಡುಗನು ಸರಗಲಿ ಹಂಗದ್ರ ಪರಮ ಕಸ ಹೊಡಗಿದುವ ಇನ್ನೊಂದು ನಾವು ತಂದ ಸಾಹಿತ್ಯವನ್ನು ಪೂಜಾರ ಕೈಲಿ ಕೊಡು ಅಮ್ಮ ನನ್ನ ಮಗಳ ಈ ತುಮದಿ ಕೂಡ ನೀರು ಕೊಟ್ಟ ಅಮ್ಮ ಬಸವನ ದೇವ್ರ ಮುಖ ತೊಳಿ ಅಂತ ಹೇಳು ಐ ನನ್ನ ಮಗಳ ಕೊಡು ಹಾ ಏನೋ ಪೂಜಾರಿ ಏನೇ ಅಮ್ಮ ಈ ತುಂಬಿದ ಚೇರಿಗೆ ತಗೊಂಡ ನಿನ್ನ ಬಸವಣ್ಣ ದೇವ್ರ ಮುಖ ತಿಳಿತಾಕಪ್ಪ ಹೇಗೋ ತಗೋ ಪೂಜಾರಿ ಏ ಪರಮ ನೋಡಲಿ ಇದು ಏನ್ ಅಯ್ಯವ ಏನಂತ ಪೂಜಾರ ಕೈಯಾಗ ನಾವು ನೀರು ಕೊಟ್ರ ಅವ ಎಲ್ಲ ಕೈಕಲ್ ಮೇಲೆ ತಗೊಂಡ ಇವೇನ್ ಅಡಮಳ್ಯಾಗ ಸಿಕ್ಕಿದಾನಲ್ಲ ಮಳ್ಯಾಗ ಯಾವಾಗ ಕೇಳ್ತೀನಿ ಏನೋ ಪೂಜಾರಿ ಏನೇ ಅಮ್ಮ ಹೇಳ ಬಸವಣ್ಣ ದೇವರಿಗೆ ಮುಖ ತೊಳಿ ಅಂತ ನೀರು ಕೊಟ್ರೆ ನಿನ್ನ ಮುಖ ತೊಳ್ಕೊಂಡು ಹೋಗೋಣ ಅಂದ್ರೆ ಏನೇ ಅಮ್ಮ ನಾವ್ ಮೋತಿ ತೊಳ್ಕೊಂಡ್ರ ನಮ್ ಬಸವನ್ ದೇವ್ರಿಗೆ ತೊಳ್ದಂಗ ನೋಡ ಹಾ ಅವ್ನು ತೊಳ್ಕೊಂಡ್ರೆ ಹಾ ಹಾ ಬಸವಣ್ಣ ದೇವ್ರ ತೊಳ್ದಾಗ ನೋಡು ಹೌದಾ ಹಾಗಾದ್ರೆ ಈ ಸೇರ್ ಗಂಟ್ಲೆ ಎಣ್ಣೆ ಕೊಟ್ಟು ಅಮ್ಮ ಹೆಣ್ಣು ಮಜಲ ಮಾಡಂತ ಹೇಳವ ಕೊಡು ನನ್ನ ಮಗಳ ಏನೋ ಪೂಜಾರಿ ಏನೇ ಅಮ್ಮ ಈ ಎಣ್ಣೆ ತಗೊಂಡ ಹಾ ನಿನ್ನ ಬಸವಣ್ಣ ದೇವರಿಗೆ ಎನಮಜಲಾರ ಮಾಡಪ್ಪ ಉಳಂತಿಗಾಗು ತಗೋ ಪೂಜಾರಿ ಏ ಪರಮ ನೋಡಲಿ ಏನಂತ ನನ್ನ ಮಗಳ ಆ ದೇವ್ರಿಗೆ ಎಣ್ಣೆ ಕೊಟ್ಟು ಅಮ್ಮ ಕೊಟ್ಟಲ್ಲ ಆದ್ರೆ ಈ ಪೂಜಾರೆಲ್ಲ ತಾವ ನೆತ್ತಿ ಮೇಲೆ ಸುರ್ಕೊಂಡ ನೋಡಲ್ ಹೆಂಗ್ ಇಳ್ಯಾಕೈತೆ ಎಮ್ಮಿ ಪೂಜಾರಿ ಹೇಳಮ್ಮ ದೇವರಿಗೆ ಎನಮಜಲ್ ಮಾಡುತ್ತೆ ಎಣ್ಣೆ ಕೊಟ್ರೆ ಹಾ ಅಲ್ಲ ನಿನ್ ತೆಲಿಗೆ ಸುರು ಅಂತ ಮಾಡ್ಕೊಡಿ ಒಂದನ ಹಾಕ್ಯ ಏನೇ ಅಮ್ಮ ನಾವ್ ಎಣ್ಬಜಲ ಮಾಡ್ಕೊಂಡ್ರ ಮಾಡ್ಕೊಂಡ್ರೆ ನಮ್ ಬಸವನ್ ದೇವ್ರಿಗೆ ಮಾಡಿದಾವ್ ನೋಡ ಏನತ್ತವ ಹಾ ಅವ್ನು ಮಾಡ್ಕೊಂಡ್ರೆ ಹಾ ಹಾ ಅವ್ನು ಬಸವಣ್ಣ ದೇವ್ರು ಮಾಡಿದ ಅಂತ ನೋಡುವ ಎಣ್ಣೆ ಮಜಲ ಹಾ ಹಾ ಆಗ್ಲೇಮ್ಮ ಇನ್ನು ಒಂದು ಹೂವ ಪತ್ರೆ ಕೊಡುವ ನನ್ನ ಮಗಳ ಹಾ ನಾನು ಫ್ಯಾಕ್ಟ್ರಿಯಿಂದ ಬರುವಾಗ ಹಾ ಈಗ ತಾಜಾ ತಂದ ನೀವ ತಾಜಾ ಹೂ ತಂದಿ ನನ್ನ ಕೊಡ್ತಾನೆ ನಾನು ಕೊಡುವ ಹಂಗಾದ್ರೆ ಏನೋ ಪೂಜಾರಿ ಏನೇ ಅಮ್ಮ ಈ ಹೂ ತಗೊಂಡೆ ಹಾ ಬಸವಣ್ಣ ದೇವರಿಗೆ ಉಳಂತಿಗಾಗು ತಗೋ ಪೂಜಾರಿ ಏನೇ ಅಮ್ಮ ಹೂ ಯಾರಿಗೂ ಇವ ಇವ್ ನನ್ನ ಮಗಳ ಗಂಗಾಳು ನೋಡ ಕರೆ ಸುಳ್ಳಾಗ್ತಿ ನಾನು ನೋಯಪ್ಪ ಬಾರಿ ಬಾರಿ ಬತ್ತಾಗಿದೋ ಮುಳವಳಿಕೆ ಗುಳವಳಿಕೆ ತಂದಿ ಎಲ್ಲಿ ತಂದಿವು ಒಗಿತೇವನ ಒಗಿತೇವನ ಒಗಿದೋ
ಮುರುಕ ಪೂಜಾರಿ ಹಾ ಮುದಿಕ್ ಮನುಷ್ಯಾಳ ಹಾ. ಆ ದಿವಸ ಬಂದ ದೇವರಿಗೆ ಹಾ. ಅಪ್ಪ ಇದೊಂದ್ಸಲ ದೇವರಿಗೆ ಇರ್ಸು ಬಳವಳಿಕೆಗಳಿಗೆಲ್ಲ ಬಾಳ್ ಬಡಿ ಬರ್ತಾ ಇದ್ದು ಹೋಗಿದ್ದು ನೋಡಿ ಈಗ ಆಯ್ತಾ ನನ್ ಮುದುಕಾಗುತ್ತ ಮುಂದಕ್ಕೆ ತಗೊಂಡು ಹೋಗ ಮಾಲಿ ಮೇಲೆ ಕೊಡಗ ಹಾಕ ಹಾ ನನ್ನ ಮಾತ್ರ ನಡೀಲ್ಲ ನಡಿಲಿಲ್ಲ ಹಾ ನಿನ್ನ ಹೂ ಕೊಡವ ಹಿಡಿವ ಇರೋ ಪೂಜಾರಿ ಹಾ ಈ ಹೂ ತಗೊಂಡ ಹಾ ನೀನು ಬಸವನ ದೇವರಿಗೆ ಇರ್ಸಂತಪ್ಪ ಎಂತಿಗಾವೆ ಅಮ್ಮ ತಗೋ ಪೂಜಾರಿ ಏನಮ್ಮ ಹೂ ಯಾರು ಇವ ನಾನು ನನಯಪ್ಪ ನೋಡ ಕೆರೆ ಸುಳ್ಳು ಹಾಕ್ತಿ ಕರೆನ ಹೇಳ್ತಾನೆಪ್ಪ ನಾನು ಏನ್ ಹೂವು ಏನ್ ಮಲ್ಗಿ ಹೂವು ಏನ್ ಹೂವು ಏನ್ ಹೂವು ಏ ಪರಮ ನೋಡಲಿ ಏನ್ ನೋಡಲ್ಲ ಅವನ ನೀ ಏನ್ ನೋಡಲಿಲ್ಲ ಯಾರು ನೋಡತ್ತೀರೇವ ನಿನ್ನ ಅಜ್ಜ ಮನ್ಯಾಗ ಐತಿ ಅಜ್ಜ ನೋಡತ್ತಿದ್ದ ಆಯ್ತು ನೋಡತ್ತಿದ್ದ ಆಹಾ. ಅಮ್ಮ ನಾವ ಆ ದೇವರಿಗೆ ಹೂವ ಪತ್ರಿ ಕೊಟ್ಟು ಹೌದಲ್ಲ ಆದ್ರೆ ಇವ ದೇವರಿಗೆ ಇಡಿಸಲಿಲ್ಲಮ್ಮ ಇರ್ಲಿಲ್ಲ ನೋಡ್ತಾನು ಕಿವ್ಯಾಗ ಇಟ್ಕೋತಾನು ನೋಡ್ತಾನು ಮಗನ ಇಟ್ಕೋತಾನು ಅದೇನೋ ಅಂತಾರಲ್ಲ ಹಂಗ ಹೇಳಿ ಹಂಗೈತಲ್ಲ ಇವ ಹಾ ಏನೋ ಪೂಜಾರಿ ಏನೇ ಅಮ್ಮ ಬಸವನ ದೇವರಿಗೆ ಹೂ ಏರ್ಸಂತ ಕೊಟ್ರೆ ಹಾ ಮಂದಿ ಕಡೆ ಮುಖ ಮಾಡಿ ಹಾ. ನಿನ್ ತುತ್ತಿಯಾಗ ತರ್ಕೊತಿಲ್ಲ ನನ್ನ ಏನಮ್ಮ ಹೂ ನಾವ್ ಇಟ್ಕೊಂಡ್ರೆ ನಮ್ಮ ಬಸವನ್ ದೇವ್ರಿಗೆ ಇಟ್ಟಂಗ ನೋಡ ಅಯ್ಯ ನನ್ನ ಮಗಳ ಹಾ ಹೌದು ಇಟ್ಕೊಂಡ್ರೆ ಹಾ ಹಾ ಬಸವನ ದೇವ್ರಿಗೆ ಇಟ್ಟಂಗತ್ ನೋಡುವ ಹೌದಾ ಹಾ. ಆಗ್ಲಿಮ್ಮ ಇನ್ನು ಮುಂದೆ ಹಿಡಿಮ ಈ ಇವತ್ತಿ ಕುಕ್ಮ ಕೊಡಂತಳಗ ಕೊಡ್ ನನ್ನ ಮಗಳ ಏನೋ ಪೂಜಾರಿ ಏನೇ ಅಮ್ಮ ಈ ಇವತ್ತಿ ಕುಂಕುಮ ತಗೊಂಡ ನೀನು ಬಸವನ ದೇವರಿಗೆ ಹಿಡಿಯುತ್ತಾಗ ಎಷ್ಟಂತಾಗಪ್ಪ ಅಮ್ಮ ತಗೋ ಪೂಜಾರಿ ಪರಮ ನೋಡಲಿ ಏನ ದಯವ ಇದಕ್ಕೇನು ಒಳ್ಳೆಯ ಮೂದರ ಸಿಕ್ಕತ್ತಿಲ್ಲ ಪೂಜಾರಿಗೆ ಇದಕ್ಕೆ ಹಾ ನಾವ ಈ ಬತ್ತಿ ಕುಕ್ಮ ಕೊಟ್ರ ಎಲ್ಲಾ ಹಣ್ಣಿಗೆ ಕೈಗೆ ಕಾಲಿಗೆ ಎಲ್ಲ ಹಚ್ಕೊಂಡ್ ಕೂತ್ ನೋಡಲಿ ಕೇಳ್ತೀನಪ್ಪ ನನ್ನ ಮಗಳ ಹಾ. ಏನೋ ಪೂಜಾರಿ ಏನೇ ಅಮ್ಮ ಇವತ್ತಿ ಕುಂಕುಮ ಕೊಟ್ರೆ ಹಾ ಸುಡುಗಾಳ ಸಿದ್ಧಗತಿ ನೀನೇ ಮಾಡ್ಕೊಳತ್ತಿಳು ನನ್ನ ಆಯ್ತಿಯ ಏ ಅಮ್ಮ ನಾವ್ ಹಚ್ಕೊಂಡ್ರ ಇವತ್ ಪಟ್ಟ ನಮ್ಮ ಬಸವನ್ ದೇವ್ರಿಗೆ ಹಚ್ಚಿದಂಗ ನೋಡ ಯುವ ಹಾ ಪಕ್ಕ ಗತ್ ಹಿಡ್ತಾನ ಏನತ್ತ ಅವ್ ಹಚ್ಕೊಂಡ್ರ ಬಸವನ್ ದೇವರ ಹಚ್ಕೊಂಡಂಗ ಹಾ ಹಾ ಇರ್ಲೇವಾ ಇನ್ನು ಮುಂದೆ ನಾವ್ ಅದ್ರ ತುಂಬೆಡ್ಡಿ ತಂದೇವ ಹೌದಾ ಅಮ್ಮ ಈ ನಿವೇದ್ಯಾರ ಕೊಡುವಂತಳಗ ನನ್ನ ಮಗಳ ಹಾ ನಂದಟ್ ಕೊಡ್ತಾನೆ ಅವ ಹೌದಾ ರೂಪಾಯಿ ಬಿಸಿನಲ್ಲ ಅವ ಬೀಸಿದಿಲ್ಲ ನಂದು ಕೊಡುವಂಗಾದ್ರ ಏನೋ ಪೂಜಾರಿ ಏನೇ ಅಮ್ಮ ಈ ನಿವಾಜಿ ತಗೊಂಡ ಹಾ ನೀನು ಬಸವನ ದೇವ್ರಿಗೆ ಹಿಡಿಯುತ್ತಾನಪ್ಪ ಎಂತಿಗಾಗು ತಗೋ ಪೂಜಾರಿ ಏನೇ ಅಮ್ಮ ಹಾ ಇದ ನಿವಾದಿ ಯಾರ್ದು ಇದ ನನ್ನ ಮಗಳ ಗಂಗಂದ ಹೋಯಪ್ಪ ನೋಡ ಕೆರೆ ಸುಳ್ಳು ಹಾಕ್ತಿ ನನ್ನನು ಹೋಯಪ್ಪ ಎಂದ ಮಾಡಿದ್ದೆ ಅಮ್ಮಲ್ಲ ಹರಿಚಿನ ಹಾರಾಕತ್ತಾವ ಇದೇ ಮಾಡು ಹುಚ್ಚಿನಾಯ್ ತಿನ್ನೋದು ನೀವು ತಗೋತೇನು ಹೋಗಿದ್ಯೋ ಯಪ್ಪ ಇದೇ ಮಾಡ್ಕೊಂಡ್ ನಾರಾಗ್ತಾವ ಹರಿಚ್ ನಾರದ ಹೋಗಿತ್ತ ನೋಡ ನನ್ ಮುದುಕ ಆಗ್ತೈತ ತಗೋ ಮುದಕ್ ಹಸ್ತೈತಿ ಓದ್ ಹಾಕ ಐ ನನ್ನ ಮಗಳ ಹಾ ನನ್ ನಿವಾಜಿ ಮತ್ತನ್ನ ಹಿಡಿಲಿಲ್ವಾ ನಡಿಲಿಲ್ಲ ನಡಿಲಿಲ್ಲ ಹಿಡಿವ ನಿವಾಜಿ ಕೊಡುವ ಅಮ್ಮ ಕೊಡುವಂತಳಗ ಏನೋ ಪೂಜಾರಿ ಹಾ. ಈ ನಿವಾಜಿ ತಗೊಂಡ ಹಾ. ನೀನು ಬಸವನ ದೇವ್ರಿಗೆ ಹಿಡಿಯೋತನಾಗಪ್ಪ ಏನಮ್ಮ ಕೊಡ್ತೇಗಾಗು ತಗೋ ಪೂಜಾರಿ ಏನಮ್ಮ ನಿವಾದಿ ಯಾರ್ದ ನನ್ನನ್ನು ಹೋಯಪ್ಪ ಅದ್ ನೋಡ ಕೆರೆ ಸುಳ್ಳು ಹಾಕ್ತಿ ನನ್ನ ಮಗಳ ಗಂಗಾ ಅಂದ ಏನ್ ಹೋಳಿಗೋ ಏನ್ ಕಡಬೋ ಏನ್ ಅಯ್ಯ ನೋಡಲ್ಲಿ ಅವ್ವ ಬೈಟಿಗೆ ಮಾಡಕ್ ಐತಲ್ಲ ಯವ್ವ. ಅಮ್ಮ ಹಾ. ನಾವ್ ಆ ದೇವ್ರ ನಿವಾದಿ ಕೊಟ್ರ ಏನ್ ಹೋಳ್ಗಿ ಏನ್ ಕಡಬ ಏನ್ ಖರ್ಚುಕಾಯಿ ಅಂತ ಹೇಳಿ ದೇವ್ರ ಕಡೆ ದುಬ್ಬ ಮಾಡಿದ ಮಂದಿ ಕಡೆ ಮುಖ ಮಾಡಿದ ಕುತ್ಕೊಂಡ ಹೊಡಿ ಬಸವನ ಸಳ ಸಳ ಅಂತ ಹೇಳಿ ಇದ್ದ ಚೇಟೆಲ್ಲ ತಾವತ್ತಿಂದ ಕೂತ ಕೇಳ್ತಾರಪ್ಪ ನನ್ನ ಮಗ ಏನೋ ಪೂಜಾರಿ ಏನೇ ಅಮ್ಮ ದೇವರಿಗೆ ನಿವಾಜಿ ಕೊಟ್ರೆ ಹಾ ಕೊಟ್ರ ಹಾ, ಹಾ. 10 ಮಂದಿ ಕಡೆ ಮಖ ಮಾಡಿದಿ ಹಾ. ಇನ್ಮ್ಯಾಳ ಕಡೆ ಮೂತಿ ಮಾಡಿದಿ ಹಾ. ಅಲ್ಲ ಹಾ. ಮತ್ತೆ ಎಲ್ಲ ಹೋಗ್ಬಂತ ನೀನು ಹೊಡಿಯತ್ತಿಲ್ಲ ಏನೇ ಅಮ್ಮ ನಾವ್ ಊಟ ಮಾಡಿದ್ರ ನಮ್ ಬಸವನ್ ದೇವ್ರಿಗೆ ಊಟ ಮಾಡಿಸಿದ ನೋಡ ಯವ್ವ ಹಾ ಅವ್ ಊಟ ಮಾಡಿದಾರ ಹಾ ಹಾ ದೇವ್ರ ಊಟ ಮಾಡಿದಂಗ ಆಗ್ಲಿ ನಾವು ತಂದ ಸಾಹಿತ್ಯ ಎಲ್ಲ ಬಸವನ್ ದೇವ್ರಿಗೆ ಮುಟ್ಟಿದಂಗ ಆತು ಇನ್ನು ಮುಂದೆ ಕರ್ಪೂರವನ್ನು ಹಚ್ಚಿ ಅಮ್ಮ ಕಾಯದ್ರ ಹೊಡ್ಸಂತಳಗ ಈಗ ಬೇಡ ಆಗ್ಲಿಮ್ಮ ಇನ್ನು ಮುಂದೆ ನಾವು ಅದ್ರ ಜಾತ್ರೆ ಒಳಗ ಹೋಗಿ ಪದಾರ್ಥ ತಗೊಂಡ ಬಲಿ ಉಟ್ಕೊಂಡ್ ಬರ್ನಮ್ಮ ಐ ನನ್ನ ಮಗಳ ಹಾ. ಜಾತ್ರೆ ಬಾಳ ಚಲೋ ಕೂಡೈತಿ ಕೂಡೈತಿ. ಬಿಡಿನು ಬಾಳ ಬಂತಾವ ಹೌದಮ್ಮ. ಚಂದ ಬಲಿ ಉಡ್ಸ್ಬೇಕು ನೋಡ್ ನನ್ನ ಮಗಳ ಹಾ ಹಾ ಬಾ ಅಮ್ಮ ಬಲಿ ನನ್ನ ಮಗಳ